ಕಲಬುರಗಿ ವಾಸ ಶರಣು ಬಸವೇಶ ಓಂ ನಮಃ ಶಿವಾಯ ಶಿವಾಯ ಕಲಬುರಗಿ ವಾಸ ಶರಣು ಬಸವೇಶ ಓಂ ನಮಃ ಶಿವಾಯ ಕಲಬುರಗಿ ವಾಸ ಶರಣು ಬಸವೇಶ ಓಂ ನಮಃ ಶಿವಾಯ ಶಿವಾಯ ವಾಸ ಸಿದ್ಧಲಿಂಗೇಶ ಓಂ ನಮಃ ಶಿವಾಯ ₹20,000 1,500,000 ಅದೇ ತರ ಶೈಲಾ ರಾಹುಲ್ ಬಗ್ಗೆ ಇವರು ಶ್ರೀಗಳಿಗೆ ನೋಟಿನ ಹಾರ ಹಾಕಿ
ಆಶೀರ್ವಾದದಿಂದ ನಾವೆಲ್ಲರೂ ಸುಖಿಗಳಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಪುರಾಣದ ಮಂಗಲದ ಘಟ್ಟಕ್ಕೆ ನಾವೆಲ್ಲರೂ ಬಂದೀವಿ. ನಾಳೆ ಇಷ್ಟೊತ್ತಿಗೆ ಏನೂ ಇರುವುದಿಲ್ಲ. ಮಧ್ಯಾಹ್ನ ಧರ್ಮಸಭೆ ಮುಗೀತು ಅಂದ್ರೆ ಮುಗೀತು ಕಾರ್ಯಕ್ರಮ. ಈ ಜಗತ್ತಿನೊಳಗೆ ಒಂದು ನೇಮ ಅದ. ಏನು ನೇಮ ಅಂತಂದ್ರ, ಹುಟ್ಟಿದಂಥ ಮನುಷ್ಯ ಒಂದು ದಿವಸ ಸಾಯಕಬೇಕು. ಚಾಲು ಆಗಿರ್ತಕ್ಕಂಥ ಒಂದು ಚಿತ್ರ, ಒಂದು ಪಿಕ್ಚರು 2.5ರಿಂದ 3 ತಾಸಿನಾಗ ಮುಗಿಯಾಕಬೇಕು. ಚಾಲು ಆಗಿರ್ತಕ್ಕಂಥ ಒಂದು ನಾಟಕ ರಾತ್ರಿ ಚಾಲು ಆಯಿತು ಅಂದ್ರೆ ಬೆಳಗ್ಗೆ ಹೊಂಡೋದ್ರೊಳಗೆ ಮುಗಿಬೇಕು. ಸಾಗಿ ಬಂದಿರತಕ್ಕಂಥ ಮಹಾಪುರಾಣನು ಸಹಿತ ಇವತ್ತು ಮಹಾಮಂಗಲದ ಘಟ್ಟಕ್ಕೆ ನಾವೆಲ್ಲರೂ ಕೂಡ ಬಂದು ನಿಂತೀವಿ. ಹುಟ್ಟಿದಂಥ ಮನುಷ್ಯ ಒಂದು ದಿವಸ ಸಾಯಬೇಕು. ಚಾಲು ಆಗಿರ್ತಕ್ಕಂಥ ಒಂದು ಕತಿ ಒಂದು ದಿವಸ ಮುಗಿಯಾಕಬೇಕು. ಸುದೀರ್ಘವಾಗಿ 11 ದಿವಸಗಳ ಕಾಲ ಸಾಗಿ ಬಂದಿರತಕ್ಕಂಥ ಮಹಾಪುರಾಣ ಇವತ್ತು ಮಂಗಲದ ಘಟ್ಟಕ್ಕೆ ನಾವೆಲ್ಲರೂ ಬಂದು ನಿಂತೀವಿ. ಇವತ್ತು ಒಂದು ಖುಷಿ ವಿಚಾರ ಏನು ಅಂದ್ರೆ, ನಾಳೆಗೆ ಇಟ್ಟೊತ್ನ್ಯಾಗ ನಮ್ಮ ಊರಾಗ ನಾವು ಹೊಕ್ಕಿವಿ ಅನ್ನೋದು ಒಂದು ಖುಷಿ. ಆದ್ರೆ ನಾಳೆ ದಿವಸ ನಾವು ನೀವು ಭೇಟಿಯಾಗಕ್ಕೆ ಆಗೋದಿಲ್ಲ ಅನ್ನುವಂಥ ದುಃಖ. ಆದ್ರೆ ಒಂದು ಅನಿವಾರ್ಯ ಏನು ಅಂತಂದ್ರೆ, ಚಾಲು ಆಗಿರ್ತಕ್ಕಂಥದ್ದು ಒಂದು ದಿವಸ ಮುಗಿಯಾಕಬೇಕು. ಈ ಜಗತ್ತಿನ ನೇಮ. ಮಡಿವಾಳಪ್ಪನವರ ಅನೇಕ ಪವಾಡಗಳನ್ನು ನಾನು ಸುದೀರ್ಘವಾಗಿ 10 ದಿವಸಗಳ ಕಾಲ ತಮಗೆಲ್ಲ ಹೇಳ್ತಾನೆ ಬಂದಿದ್ದೀನಿ. ಮಡಿವಾಳಪ್ಪನವರು ಬಲ್ಲಿ ಯಾರು ಭಕ್ತಿಯಿಂದ ಬಂದ್ರೋ ಅವರು ಎಲ್ಲವನ್ನ ಪಡ್ಕೊಂಡ್ರು. ಧಾರವಾಡ ಜಿಲ್ಲೆಯೊಳಗೆ ನೆಗಿನಾಳ ಅಂತ ಒಂದು ಊರು ಬರ್ತದೆ. ನೆಗಿನಾಳ ಅಂತ ಒಂದು ಊರು ಬರ್ತದೆ. ಆ ಊರಿನೊಳಗೊಬ್ಬ ಬಹಳ ಪರಮ ಭಕ್ತನಾಗಿರ್ತಕ್ಕಂಥ ಇಂಚಲದ ಬಸಪ್ಪ ಅನ್ನುವಂಥ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಏನೋ ಆಸ್ತಿ ಅದು ಏನೂ ಇದ್ದಿದ್ದಿಲ್ಲ, ಕೆಟ್ಟ ಬಡತನ ಇತ್ತು. ದಿನ ಗಂಡ ಹೆಂಡತಿ ದುಡಿಯಾಕೆ ಹೋಗ್ತಿದ್ರು, ಊಟ ಮಾಡ್ತಿದ್ರು, ನೆಮ್ಮದಿಯಿಂದ ಬದುಕು ಮಾಡ್ತಿದ್ರು. ಒಂದು ದಿವಸ ಮಡಿವಾಳಪ್ಪನವ್ರ ಬಗ್ಗೆ ವಾರ್ತೆಯನ್ನ ಕೇಳಿ, ಸುದ್ದಿ ಕೇಳಿ ಗರಗದ ಮಠ ಬರ್ತಾನ. ಒಂದು ಸಲ ಬಂದು ಮಡಿವಾಳಪ್ಪನವರನ್ನ ಭೇಟಿಯಾದ. ಅವನಿಗನಿಸ್ತು, ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ ನಮ್ಮೂರ್ಲಿಂದ ನಾನು ನಡ್ಕೊಂತ ಬಂದ್ರಾಯ್ತು ಅಂತ ತಿಳ್ಕೊಂಡು ಅವತ್ತ ಸಂಕಲ್ಪ ಮಾಡ್ದ. ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಬರುವ ಮುಂದಾಗ ಮೊದಲು ಒಬ್ಬನ ಬಂದ. ಬರುವ ಅಮಾವಾಸ್ಯೆಗೆ ಗಂಡ ಹೆಂಡತಿ ಇಬ್ರು ಕೂಡಿ ನಡ್ಕೊಂತ ಗರಗದ ಮಠಕ್ಕೆ ಪ್ರತಿ ಅಮಾವಾಸ್ಯೆಗೂ ಬರ್ತಿದ್ರು. ವರ್ಷ ಹೋಯ್ತು. ದಿನ ಬರುವಂಗ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಬರಂಗ ಒಂದು ಅಮಾವಾಸ್ಯೆಗೆ ಬಂದ. ಮಡಿವಾಳಪ್ಪನವರು ಮಠದಾಗ ಕುಂತಿದ್ರು. ನಮಸ್ಕಾರ ಮಾಡುವುದಕ್ಕನ, ಯಪ್ಪ ಆರಾಮದಿರೇನ್ರಿಪ್ಪ ಅಂತ ಕೇಳ್ದ. ಸಪ್ಪ ಏನ್ ತಗೊಂಡು ಬಂದಿರೋ ಬರೋ ಮುಂದಾಗ ಊರಿಗೆ ಅಂತ ಕೇಳಿದ್ರು. ಬರೋ ಮುಂದಾಗ ಏನು ತಗೊಂಡು ಬಂದಿ? ನೀವು ಎಲ್ಲೇ ಊರಿಗೆ ಹೋಗ್ಬೇಕಾದ್ರೂ ಒಂದು ಪದ್ಧತಿ ಐತಿ. ಈಗ ನಿಮ್ಮ ಪೌಣ್ಯರ ಮನೆಗೆ ಹೋಗ್ಬೇಕಾದ್ರೆ ನೀವು ಏನು ತಗೊಂಡೋಗ್ತೀರಿ? ಮಾತಾಡವಲ್ರಿ ನನಗೂಡ. ಮನ್ಯಾಗಿನ ಬುತ್ತಿ ತಗೊಂಡು ಹೋಗ್ತಾರ, ಇಲ್ಲ ಬಾಳೆಹಣ್ಣು ಅಂಥವು ಏನಾರ ಹಣ್ಣು ಅಂಥವೆಲ್ಲ ಒಯ್ತಾರ. ಖಾಲಿ ಕೈಲಿ ಯಾರು ನೀವು ಹೋಗಂಗಿಲ್ಲ. ಮತ್ತು ದೇವ್ರ ಗುಡಿಗೆ ಬರಬೇಕಾದ್ರೂ ಸಹಿತ ಮಠಕ್ಕೆ ಬರೋ ಮುಂದಾಗ, ದೇವ್ರ ಗುಡಿಗೆ ಬರೋ ಮುಂದಾಗೂ ನೀವು ಖಾಲಿ ಕೈಲೇ ಬರಂಗಿಲ್ಲ. ಹೆಂಗೆ ಬರ್ತೀರಿ? 2 ಉದಿನ ಕಡ್ಡಿ ತಗೊಂಡು ಬರ್ತೀರಿ, ಇಲ್ಲ ಒಂದಿಷ್ಟು ಅಕ್ಕಿ ತಗೊಂಡು ಬರ್ತೀರಿ, ಒಂದಿಷ್ಟು ಸಕ್ಕರೆ ತಗೊಂಡು ಬರ್ತೀರಿ. ಮನುಷ್ಯರಿಗೆ ಹಿಂದಿಲಿಂದ ಬಂದ ನೇಮದು. ಎಲ್ಲೇ ಹೋಗಬೇಕಾದ್ರೂ ಖಾಲಿ ಕೈಲೇ ಹೋಗಬಾರದು ಅಂತ. ಮಡಿವಾಳಪ್ಪನವರು ಎಂದೂ ಕೇಳಲಾರ್ದವರು
ಆ ನೆಗಿನಾಳದ ಬಸಪ್ಪ ಕೇಳಿದ್ರು, ಏನು ಮಾಡ್ಕೊಂಡು ಬಂದ್ಯೋ ಬರು ಮುಂದಾಗ ಅಂದ್ರು. ಮನ್ಯಾಗ ಕೆಟ್ಟ ಕಿತ್ತು ತಿನ್ನು ಬಡತನ ಇತ್ತು, ಏನು ತಗೊಂಡು ಬಂದಿದ್ದಿಲ್ಲ, ಖಾಲಿಗೈಲೆ ಬಂದಿದ್ದ. ಗುರುವಿನ ಮುಂದೆ ನಿಂತು ತಲೆ ಬಾಗಿಸಿದ, ಯಪ್ಪ ಮನ್ಯಾಗ ಕೆಟ್ಟ ಕಿತ್ತು ತಿನ್ನು ಬಡತನ ಐತಿಯಪ್ಪ, ನಾವೇ ತಂಗಳದು ಅಂಥದ್ದು ಮುಂಜಾನೆ ಮಾಡಿದ್ದು ಸಂಜಿಕ್ ಮಾಡಿದ್ದು ಮುಂಜಾನೆ ಊಟ ಮಾಡ್ತೀವ್ರಿಪ್ಪ, ಏನೂ ತರ್ಲಿಲ್ರಿಪ್ಪ ಅಂತ ತಲೆ ಬಾಗಿಸಿದ. ಮಡಿವಾಳಪ್ಪನವ್ರು ಏನಂದ್ರು, ಇಲ್ಲೋ ಮಡಿವಾಳಪ್ಪನವ್ರು ಏನಂದ್ರು, ಇಲ್ಲೋ ನಿನಗೆ ತಮಾಷೆಗೆ ನಾ ಕೇಳಿದೆ, ನೀ ಬರೋ ಮುಂದಾಗ ಮುಂದಿನ ಅಮಾಸೆ ಬರೋ ಮುಂದಾಗ ನಿನ್ನ ಮನೆಯಾಗಿ ಏನು ಇರ್ತೈತಿ ಅದನ್ನು ತಗೊಂಡು ಬಾರಪ್ಪ ಅಂದ್ರು. ಯಾಕಾಗೋಲ್ದಕ್ಕೆಪ್ಪ? ವಿಚಿತ್ರ ಹೇಳ್ತೇನೆ ನಿಮಗ. ಆ ಅಮಾವಾಸ್ಯೆಗೆ ಬಂದು ಹೋದ, ಮುಂದಿನ ಅಮಾವಾಸ್ಯೆಗೆ ಬರ್ಬೇಕನ್ನೋದಕ್ಕನ ಹೆಂಡತಿಗೆ ಹೇಳ್ದ. ಎಂದೂ ಕೇಳಲಾರ್ದವ್ರು ಅಜ್ಜವ್ರು ಕೇಳ್ಯಾರ, ಒಂದಿಟ್ಟು ಏನಾರ ಬಿಸಿ ರೊಟ್ಟಿ ಅಂಥದ್ದು ಮಾಡು ಅಂತಂದ್ರೆ ಕಾಡೋ ಕಾಲಕ್ಕೆ ಹಿಟ್ಟಾಗಿಬಿಟ್ಟಿತ್ತು. ಪರೀಕ್ಷೆ ಮಾಡೋ ಕಾಲ ಹಿಟ್ಟಾಗಿಬಿಟ್ಟಿತ್ತು. ಹೊಲದಾಗ ಹೋಗಿ ಒಂದಿಷ್ಟು ಪುಂಡಿ ಪಲ್ಯ ತಪ್ಪಲ ಹರ್ಕೊಂಡು ಬಂದು ಪುಂಡಿ ಪಲ್ಯ ಮಾಡಿದ್ಲು. ಮನೆಯಾಗ 2 ಕೆಟ್ಟು ಬಿರುಸನು 2 ತಂಗಳು ರೊಟ್ಟಿದ್ದು. ಏನು ಹಣೆ ಬರ್ದಾಗ ಇದ್ದಂಗಾಗತ್ತ, ಅವನ್ನ ಕಟ್ಕೊಂಡ್ಬಿಡು ಅಂದಮ್ಮ. ಆ 2 ತಂಗಳು ರೊಟ್ಟಿ ಒಂದಿಷ್ಟು ಪುಂಡಿ ಪಲ್ಯ ಕಟ್ಕೊಂಡು ಗರ್ಗದ ಮಠಕ್ಕೆ ಬಂದ್ರು. ಆ ಅಮಾವಾಸ್ಯೆಗೆ ಎಲ್ಲ ಭಕ್ತರು ಚಲೋ ಚಲೋ ಪಂಚ ಪಕ್ವಾನಗಳನ್ನು ಮಾಡಿಕೊಂಡು ಬಂದಿದ್ರು. ಚಲೋ ಹೋಳಿಗೆ, ಕಡುಬ, ಕರ್ಚಿಕಾಯಿ ಹಿಂಗೆಲ್ಲ ಮಾಡಿಕೊಂಡು ಬಂದಿದ್ರು. ಎಲ್ಲರೂ ತಂದು ಬುತ್ತಿ ಇಟ್ಟು, ಯಪ್ಪ ನಮ್ಮ ಬುತ್ತಿ ಅಂತ ತಗೋರಿ, ನಮ್ಮ ಬುತ್ತಿ ಅಂತ ತಗೋರಿ, ಅಜ್ಜವ್ರಿಗೆ ಎಡಿ ಮಾಡ್ರಿ ಅಂತ ಅನ್ನೋದಕ್ಕನೆ ಮಡಿವಾಳಪ್ಪನವ್ರು ಕೇಳಿದ್ರು, ಬಸವ ನೀ ಏನು ತಗೊಂಡು ಬಂದಿ ಅಂತ ಕೇಳಿದ್ರು. ಆ ಎಲ್ಲರ ಬುತ್ತಿ ನೋಡಿ ಅವ ರೊಟ್ಟಿ ಪುಂಡಿ ಪಲ್ಯ ಹ್ಯಾಂಗ ಕೊಡ್ಬೇಕಂತ ಮನಸ್ಸಿನ್ಯಾಗ ಕಾಡಾಕತ್ತು. ಎಲ್ಲರೂ ಚಲೋ ಚಲೋ ಹೋಳಿಗೆ ಮಾಡ್ಕೊಂಡು ಬಂದಾರ. ಶೇಂಗಾದ ಹೋಳಿಗೆ ಮಾಡ್ಯಾರ, ಸಜ್ಜಕದ ಹೋಳಿಗೆ ಮಾಡ್ಯಾರ, ಹೂರಣದ ಹೋಳಿಗೆ ಮಾಡ್ಯಾರ, ಚಲೋ ಸಂಡಿಗೆ ಕರ್ಕೊಂಡು ಬಂದಾರ, ಚಪಾತಿ ಮಾಡ್ಯಾರ, ರೊಟ್ಟಿ ಮಾಡ್ಯಾರ, ನಾನಾ ವಿಧವಾಗಿರ್ತಕ್ಕಂಥ ಪಲ್ಯ ಮಾಡ್ಯಾರ. ಅಂಥವ್ರ ಬುತ್ತಿ ಮುಂದ ನನ್ನ ತಂಗಳು ರೊಟ್ಟಿ ಹೆಂಗೆ ಕೊಡ್ಲಿ ಅಂತ ತಿಳ್ಕೊಂಡು ಆ ಬುತ್ತಿ ಹಿಂದೆ ಮುಚ್ಕೊಂಡು ನಿಂತ, ನನಗೆ ಯಾರ ಬುತ್ತಿನೂ ಬೇಡೋ ನಿನ್ನ ಬುತ್ತಿನೇ ತಗೊಂಡು ಬಾ ಅಂದ್ರು. ನಿನ್ನ ಬುತ್ತಿನೇ ತಗೊಂಡು ಬಾ ಅಂದ್ಗಳೇನೆ ಮೋತಿ ಕಿವುಚ್ಕೊಂತ ಹೋಗಿ ಆ ತಂಗಳು ರೊಟ್ಟಿ ಕೊಟ್ಟ. ಮುಂದೆ ನಿಂತು ಮಂದಿ ಎಲ್ಲ ಹೇಳಿದ್ರು, ಯಪ್ಪ ಇದನ್ನ ಚಲೋದು ಬಿಟ್ಟು ಅದನ್ಯಾಕೆ ಊಟ ಮಾಡ್ತೀರಿ ನೀವು? ಇಷ್ಟೆಲ್ಲ ನಾನಾ ಥರದ ಬಿಸಿ ಬಿಸಿ ಅಡಿಗೆ ಅದಾವ, ಇದನ್ನ ಬಿಟ್ಟು ಆ ತಂಗಳು ರೊಟ್ಟಿ ಯಾಕೆ ಮಾಡ್ತೀರಿ? ಅವಂಗೆಲ್ಲ ಮಂದಿ ಬೈಯಾಕತ್ರು. ತಿಳಿಯಂಗಿಲ್ಲ ನಿನಗ, ಗುರುಗಳಿಗೆ ಏನು ತಗೊಂಡು ಬರ್ಬೇಕು ತಿಳಿಯಂಗಿಲ್ಲ ನಿನಗೆ. ಊರು ಮಂದಿ ಚಲೋ ಊಟ ತಂದಾಗ ನೀ ತಂಗಳು ರೊಟ್ಟಿ ತಗೊಂಡು ಬಂದು ಗುರುಗಳಿಗೆ ಕೊಟ್ಟಿಯಲ್ಲೋ, ಬುದ್ಧಿಗೇಡಿ, ಬುದ್ಧಿ ಐತಿಲ್ ನಿನಗೆ? ಮಂದಿಗೆ ಹೇಳಿದ್ರು ಮಡಿವಾಳಪ್ಪನವರು, ಯಾರೂ ಬೈಬೇಡ್ರಿ ಅವನಿಗೆ, ಸುಮ್ಮಿದ್ದು ಬಿಡ್ರಿ ಅಂತ. ಆ 2 ತಂಗಳು ರೊಟ್ಟಿ ಪುಂಡಿ ಪಲ್ಯ ಉಂಡು ಹೇಳ್ತಾರ, ಬಸಪ್ಪ ಎಂಥ ಪಲ್ಯವೋ ನಿಂದು, ಎಂಥ ರೊಟ್ಟಿಯೋ ನಿಂದು, ನನ್ನ ನಾಲಿಗೆಗಿನ ಹೊಲಸು ಕಿತ್ತು ಹೋತು ಅಂತ ಹೇಳಿದ್ರಂತ. ನನ್ನ ನಾಲಿಗೆಗಿನ ಹೊಲಸು ಕಿತ್ತು ಹೋತು. ಅಷ್ಟಾದ ಮ್ಯಾಗ ಅವನು ಹೇಳ್ತಿ ಅಂತಿದ್ಲು ಮನಸ್ಸಿನ್ಯಾಗ, ಮದುವೆ ಆಗಿ 14 ವರ್ಷ ಆಗ್ಯದ, ಪ್ರತಿ ಅಮಾವಾಸ್ಯೆಗೆ ನಡ್ಕೊಂತ ಬರಾಕತ್ತೀವಿ, ಮಕ್ಕಳನ್ನ ಕೇಳ್ಬೇಕಂದ್ರೆ ಯಾ ಮುಖ ಇಟ್ಕೊಂಡು ಕೇಳ್ಬೇಕಂತ ತಿಳ್ಕೊಂಡು ಮನಸ್ಸಿನ್ಯಾಗ ಅಳಕನ್ಯಾಗಿದ್ಲು. ಮಡಿವಾಳಪ್ಪನವ್ರು ಅಂತಾರ, ಬಸವ ನಿನ್ನ ಹೆಂಡತಿ ಮನಸ್ಸಿನಾಗ ಏನ ಕೇಳ್ಬೇಕಂತ ಒಟಗುರ್ಯಾಕತ್ತಾಳ, ಏನ ಕೇಳ್ಬೇಕಂತ ಒಟಗುರ್ಯಾಕತ್ತಾಳ, ಆಕಿ ಏನು ಕೇಳ್ಬೇಕನ್ನೋದು ನನಗೆ ಗೊತ್ತಾಗ್ಯದ ಬಸವ. ನೀ ಒಂದು ಕೆಲಸ ಮಾಡು, ನೀ ಪ್ರತಿ ಅಮಾವಾಸ್ಯೆಗೆ ಏನು ಬರ್ತೀಯಲ್ಲ, ಬಂದಾಗ 5 ದಿವಸ ನಮ್ಮ ಮಠದ ಹೊಲದಾಗ ಕೆಲಸ ಮಾಡು, ವರ್ಷ ತುಂಬುದ್ರಾಗ ನಿನಗೆ ಮಕ್ಕಳಾಗ್ತಾವ ಅಂತ ಹೇಳಿದ್ರು. ಅವರಿಬ್ರು ಗಂಡ ಹೆಂಡತಿ ಮಕ್ಕಳನ್ನು ಕೊಡುವಂತ ಕೇಳೇ ಇಲ್ಲ ಅವರು, ಮಕ್ಕಳನ್ನು ಕೊಡ್ರಿ ಅಂತ ಕೇಳೇ ಇಲ್ಲ ಅವರು. ಮಡಿವಾಳಪ್ಪನವ್ರು ಹೇಳ್ತಾರ, ನೀ ಏನು ಅಮಾವಾಸ್ಯೆಗೆ ಬರ್ತೀಯಲ್ಲ, ಅಮಾವಾಸ್ಯೆಗೆ ಬಂದಾಗ 5 ದಿವಸ ನಮ್ಮ ಮಠದ ಹೊಲದಾಗ ಕೆಲಸ ಮಾಡು, ವರ್ಷ ತುಂಬ ಮಕ್ಕಳಾಗ್ತಾ ಹೋಗು ಅಂತ ಹೇಳಿದ್ರು. ಅವ್ರು ಹೇಳಿದಂಗ
ನಿಮ್ಗೊಂದು ಎಲ್ಲಾರ ಚೀಟಿ ಕಟ್ಟಿಸ್ಬೇಕಂದೆ ಪುರಾಣ ಮುಗಿದದ ಇವತ್ತು. ಏನು ಮಾತಾಡ್ತಿರೋ ಏನು ಸುದ್ದಿಯೋ, ನಾನು ಜಗತ್ನ್ಯಾಗ ನೋಡಿನಿ, ನಿಮ್ಮಂತ ಮಾತಾಡೋರ್ನ ಎಲ್ಲಿ ನೋಡಿಲ್ಲ ನಾನು. ನಿಮಗೆಲ್ಲ ಥರ ಹೇಳಿದೆ ನಾನು. ನಾವು 3 ಮಂದಿ ಯಾರ್ದರ ಮುಖ ನೋಡಿ ಬಿಡ್ಯಾಕೆ ಬಂದಿಲ್ಲ, ಚಲೋ ಮನಾರ್ ಪಗಾರ ತಗೊಂಡು ದುಡಿಯಾಕೆ ಬಂದೀವಿ, ಚಂದಾಗ ದುಡಿಸ್ಕೋರಿ. ನೀವು ಮಾತಾಡಿದ್ರು ನನ್ನ ಪಗಾರ ನನಗೆ ಬೀಳ್ತದ. ಲುಕ್ಸಾನ್ ಯಾರಿಗೆ? ನನಗ ಲುಕ್ಸಾನ್ ಅಂದ್ರೇನ? ನನಗ ಲುಕ್ಸಾನ್ ಅಂದ್ರೆ ನೀವು ಮಾತಾಡ್ರಿ, ನಿಮಗೆ ಲುಕ್ಸಾನ್ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ ಇಷ್ಟ ನಾನು. ಮುಂದೆ ವರ್ಷ ತುಂಬೋದ್ರೊಳಗ ಆ ಬಸಪ್ಪನ ಹೆಂಡತಿಗೆ ಮಕ್ಕಳಾಗತಾವು ಅಂತ ಪುರಾಣದೊಳಗೆ ಬರ್ತದ ನೋಡ್ರಿ. ಮಹಾತ್ಮರ ಲೀಲಾ ಎಂಥದ್ದು. ಮುಂದ ಹುಬ್ಬಳ್ಳಿ ಬಲ್ಲಿ ಅಮರಾವತಿ ಅಂತ ಊರು ಬರ್ತದ. ಆ ಅಮರಾವತಿಯೊಳಗ ಕರ್ಜಿಗಿ ನಿಂಗವ್ವ ಅನ್ನುವಂಥ ಹೆಣ್ಮಗಳು ಮಡಿವಾಳಪ್ಪನವರು ಅಪ್ಪಟ್ಟು ಶಿಷ್ಯಾಳಕ್ಕಿ. ಆಕಿಗೆ ಲಗ್ನ ಆಗಿದ್ದಿಲ್ಲ, ಮಕ್ಕಳಿದ್ದಿದ್ದಿಲ್ಲ, ಒಬ್ಬಾಕೆ ಇದ್ಲು, ಆಸ್ತಿ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಆಸ್ತಿ ಇದ್ದಿದ್ದ ಏನಿದ್ದಿದ್ದಿಲ್ಲ. ಒಂದು ಎಮ್ಮಿ ಮಾಡ್ಕೊಂಡಿದ್ಲು. ಆ ಎಮ್ಮಿನ ನೋಡಿ ಎಮ್ಮಿ ತಗೊಂಡು ಬಂದು ಎಮ್ಮಿ ಹೈನ ಚಲುವಾದ ಬಳಿಕ ಇಲ್ಲಿ ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಭಾಳ ಪಾಡ್ರಿವ. ನಾನು 2-3 ಸಲ ಮಜ್ಜಿಗೆ ಕಳಿಸಿದ್ರಿ ಇಲ್ಲಿ ಉಂಡಿನ ನಾನು. ನೀವು ನಮ್ಮ ಕಡೆ ನಮ್ಮ ಕರ್ನಾಟಕದಾಗಿನ ಮಜ್ಜಿಗೆ ನೋಡಿಬಿಟ್ರಿ ಅಂದ್ರೆ ಉಣ್ಣಂಗೆ ಇಲ್ಲಿ ನೀವು. ಮಜ್ಜಿಗ್ಯಾಗ ಹೆಂಗಿರ್ತಾವ? ಮಜ್ಜಿಗೆ ಅಂದ್ರೆ ನೀರ ಕಾಣ್ತಾವ ಬರೀ ಮಜ್ಜಿಗ್ಯಾಗ. ಮತ್ತು ಹಾಲು ಹೆಂಗೆ ಮಾರ್ತಿರ್ಬೇಕು ಲೆಕ್ಕ ಹಾಕ್ರಿ ನೀವು. 5 ಲೀಟ್ರ್ ಹಾಲು ಅದು ಹಿಂಡಿ ತಂದ್ರೆ 20 ಲೀಟ್ರ್ ಮಾಡಿ ಮಾರ್ತಾರೆ ಇವರು. 5 ಲೀಟ್ರ್ ಹಾಲು ಅದು ಹಿಂಡಿ ತಂದ್ರೆ 20 ಲೀಟ್ರ್. ಈ ಕಡೆ ಮೊಸರು ಉಂಡಿನ ನಾನು. ಯಾರ ಮೊಸರು ಕಳಿಸಿದ್ರು, ಎಂಥ ಕೆನಿ ಮೊಸರು. ನಮ್ಮ ಕರ್ನಾಟಕದಾಗ ನಿಮಗೆ ಕೆನಿ ಮೊಸರು ಸಿಗಂಗಿಲ್ಲ, ಕೆನಿ ಮೊಸರು ಸಿಗಂಗಿಲ್ಲ. ನಮ್ಮ ಕಡೆ ಹೈನಿಲ್ಲ. ಇನ್ನು ಒಣ ಬೇಸಾಯ ಅದಾವ್ರಿ ನಮ್ಮ ಕಡೆ. ಈ ಇಂಡಿ ತಾಲೂಕು ಒಂದಿಟ್ಟು ಪಾಡ. ನಮ್ಮ ಬಾಗೇವಾಡಿ ಮುದ್ದೇಬಾಳ ತಾಲೂಕಿಗೆ ಬಂದ್ರಿ ಅಂದ್ರೆ ಬರೇ ಭೂಮಿಗೊಳದಾಗ ನೀರಿಲ್ಲ, ಏನಿಲ್ಲ, ಹಿಂಗೆ ಕಾಣ್ತಾವ, ಒಣನ ಕಾಣ್ತಾವ. ಆ ಎಮ್ಮಿ ಮಾಡಿ ಹೈನಾ ಮಾಡಿಕೊಂಡು ಬದುಕು ಮಾಡ್ತಿದ್ಲು. ಆ ಮುದುಕಿ ಹಾಲು ಹಿಂಡ್ಕೊಂಡು ಹಾಲು ಮಾರಿ ಆ ಬಂದ ಹಣದಾಗ ತನ್ನ ಜೀವನ ಸಾಗಿಸ್ತಿದ್ಲು. ಒಂದು ದಿವಸ ಏನೋ ಯಾರೋ ಹೊಲದಾಗ ಹೋಗಿ ಎಮ್ಮಿ ಮೇಯ್ತು ಅಂತ ಹೇಳಿ ಆ ಹೊಲದವ್ರಿಗೆ ಆ ಮುದುಕಿಗೆ ಜಗಳ. ನಿಮ್ಗೆ ಹೇಳ್ತೀನಿ ನಾನು, ಜಗಳ ತಿಳಿದವ್ರಿಗೂಡು ಮಾಡಬೇಕು, ಜಗಳ ತಿಳಿದವ್ರಿಗೂಡು ಮಾಡಬೇಕು. ತಿಳಿಲಾರ್ದವ್ರಿಗೂಡು ಜಗಳ ಮಾಡಿದ್ರ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗಳ ತಿಳಿದವ್ರ ಜೊತೆಗೆ ಜಗಳ ಮಾಡಬೇಕು, ತಿಳಿಲಾರ್ದವ್ರ ಜೊತೆಗೆ ಜಗಳ ಮಾಡಿ ಸಾಧಿಸೋದೇನು? ಈ ಜಗಳ ಅಂದುಗಳೇ ನನಗೆ ನೆನಪಾತು. ಇಲ್ಲಿ ಹೆಣ್ಮಕ್ಳು ತುಂಬು ವಾರದ ಸಂಘ ಅದಾವನ್ರಿ ಮಹಾರಾಷ್ಟ್ರದಾಗ, ಅದಾವನ್ರಿ. ಈ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ತುಂಬ್ತಾರಲ್ಲ ಸಂಘಗಳು. ನಮ್ಮ ಕರ್ನಾಟಕದಾಗಂತೂ ಮಿತಿ ಮೀರಿ ಬಿಟ್ಟಾವ ಸಂಘಗಳು. ನಮ್ಮ ಊರಾಗ ಹೋಗ್ಬೇಕು ಹೆಣ್ಮಗಳು, ಗಂಡಗೇನು ಕೆಲಸ ಇದ್ದಿದ್ದಿಲ್ಲ. ಅವ ಗಂಡ ಚಿಂತೆ ಮಾಡಕತ್ತ ಏನು ಮಾಡಬೇಕು ಅಂದ. ಸುಮ್ಮಿರು ನೀನು, ಇಲ್ಲಿ ನಮ್ಮ ಊರಾಗ ಸಂಘ ಐತಿ, ಸಂಘದಾಗ ಸೇರ್ತೀನಿ, ಸಂಘಕ್ಕೆ ಮೆಂಬರ್ ಆದ್ನಿ ಅಂದ್ರೆ ಲೋನ್ ಕೊಡ್ತಾರ, ಆ ಲೋನ್ನೇ ತಗೊಂಡು ಏನಾರ ಮಾಡಾಮು. ಆ ಸಂಘಕ್ಕೆ ಮೆಂಬರ್ ಆದ್ಲು. ನಮ್ಮ ಊರಾಗ ನೋಡ್ಬೇಕು ನೀವು. ಆ ಸಂಘದ ಮೆಂಬರ್ ಅವೇನೋ ಬುಧವಾರಕ್ಕೊಮ್ಮೆ ಸಂಘ ಮಾಡ್ತಾವ್ರಿ, ಬುಧವಾರ ಶುಕ್ರವಾರಕ್ಕೊಮ್ಮೆ. ಆ ಹೆಣ್ಮಕ್ಳು ಸಂಘದ ಮೆಂಬರ್ ಆದ್ರೆ ಈ ದೆಹಲಿ ಪಾರ್ಲಿಮೆಂಟ್ ಇದು ಮೆಂಬರ್ ಆದಂಗೆ ಮಾಡ್ತಾವ. ಈಟೆ ಒಂದು ಡೈರಿ ಹಿಡ್ಕೊಂಡು ಎಲ್ಲಿಗೆ ಹೊಂಟಿ? ಸಂಘಕ್ಕೆ ಹೊಂಟಿನಿ, ಸಂಘಕ್ಕೆ ಮೀಟಿಂಗ್ ಅದು ಸಂಘದಾಗತ್ತ. ಆ ಸಂಘಕ್ಕೆ ಮೆಂಬರ್ ಆದ್ಲು. 50,000 ರೂಪಾಯಿ ಲೋನ್ ಬಂತದ್ರಾಗ. 50,000 ರೂಪಾಯಿ ಲೋನ್ ಬಂತು. ಲೋನ್ ಬಂದ್ಗಳೇ ನಮ್ಮ ಕಡೆ ಗೋಕಾಕ್ ಬಲ್ಲಿ ಮೂಡಲಿಗೆ ಅಂತ ಬರ್ತದ. ಅಲ್ಲಿ ಎಮ್ಮಿಗಳು ಚಲೋ ಕಟ್ಟಮಸ್ತ್ ಎಮ್ಮಿ ಸಿಗ್ತಾವ. ಆ ಮೂಡಲಿಗೆ ಹೋಗಿ ಎಮ್ಮಿ ತೊಗೊಂಡು ಬಂದ್ಲು. ಎಮ್ಮಿ ತೊಗೊಂಡು ಬಂದು ಎಮ್ಮಿ ಈತು, ಹೈನ ಚಲೋ ಆತು. ಮತ್ತು ಬರೇ ಎಮ್ಮಿ ಹೈನ ಉಂಡ್ರಿ ಹಂಗೆ ಅದಕ್ಕೆ ಮೇವು ಅನ್ಬೇಕು, ತೊಳಿಬೇಕು, ಸ್ವಚ್ಛ ಮಾಡಬೇಕು, ಎಲ್ಲ ಮಾಡಿದರೆ ಎಮ್ಮಿ. ಅಪ್ಪಿ ತಮ್ಮ ಮಾತಾಡ್ಬೇಡ್ರು ತಮ್ಮ. ಅವ್ರಿಗೆ ಮುಂದೆ ಕೂತವ್ರಿಗೆ ಹೇಳಕತ್ತೀನಿ, ನಿಮ್ಮ ಮಗ್ಳು ಕೂತವ್ರಿಗೆ ಏನು ಹೇಳ್ಬೇಕಪ್ಪ ನಿಮಗೆ? ಎಮ್ಮಿ ಅಂದ ಮ್ಯಾಗ ಬರೀ ಹೈನಾ ಮಾಡಿದ್ರೆ ಆಗಂಗಿಲ್ಲ. ಆ ಎಮ್ಮಿಗೆ ಮೇವು ಅನ್ಬೇಕು, ನೀರು ಅನ್ಬೇಕು, ಎಲ್ಲ ಅಂದ್ರೆ ಹೈನ ಆಗ್ತದದು. ಒಂದು ದಿವ್ಸ ಹಿಂಗೆ ಚಿಲಕ ಹಾಕಿ ಎಮ್ಮಿ ಬಿಟ್ಲು. ಎಮ್ಮಿ ಮುಂದಕ್ಕೆ ಹೋಗೋದ್ರಾಗನೆ ಒಬ್ಬರು ಮನೆ ಮುಂದೆ ಹೋಗಿ ಒಂದಿಟ್ಟು ಸಗಣಿ ಹಾಕಿ ನೋಡ್ರಿ. ಅದು
ಈ ಎಮ್ಮಿ ಮಾಲಾಕ್ತಿ ಪುಟ್ಟಿ ತಗೊಂಡು ಸಗಣಿ ಸಂಬಂಧ ಬಂದ್ಲು. ಯಾರ ಮನೆ ಮುಂದೆ ಎಮ್ಮಿ ಸಗಣಿ ಹಾಕಿತ್ತು ಆ ಹೆಣ್ಮಗಳು ಪುಟ್ಟಿ ತಗೊಂಡು ಬಂದ್ಲು. ಇಬ್ಬರಿಗೆ ಎದ್ರ ಸಂಬಂಧ ಜಗಳ ಹತ್ತು? ಹೆಂಡಿ ಸಂಬಂಧ ಜಗಳ ಹತ್ತು. ಮೊದಲ ಕೈಯಾಗ ಮಾಡಿದ್ರು, ಹಿಂದಾಗಡೆ ಆ ಹೆಣ್ಮಗಳ ಕೂದಲು ಅಕ್ಕಿನ ಕೈಯಾಗ, ಈ ಹೆಣ್ಮಗಳ ಕೂದಲು ಇಕ್ಕಿನ ಕೈಯಾಗ ಹೊಡಪಟ್ಟಿ ಚಲವಾತು. ಎರಡೂ ಗಂಡದೇರು ಬಂದು ಅವು ಹೊಡಪಟ್ಟಿ ಆಡಾಕತ್ತು. ಎರಡೂ ಗಂಡದೇರು ಇಬ್ರು ಹೆಣ್ಮಕ್ಳು ಹೊಡಪಟ್ಟಿ ಆಡಿ ಟೇಷನ್ಗೆ ಹೋಯ್ತು. ಎದ್ರ ಸಲುವಾಗಿ? ಹೆಂಡಿ ಸಲುವಾಗಿ ಟೇಷನ್ಗೆ ಹೋಯ್ತು. ಅವ PSI ಅಂದ, ಎದಕ್ಕೆ ಬಂದಿರಿ? ಹೆಂಡಿ ಸಂಬಂಧ್ರಿ. ಹೋರಿ ಕಿಸಬಾಯಿಗಳೇ ಹೋರಿ ಅಂದವ. ದೊಡ್ಡ ಆಸ್ತಿ ಎಲ್ಲ ಮನಿ ಎಲ್ಲ ಒಂದಿಟ್ಟು ಹೆಂಡಿ ಸಂಬಂಧ ಟೇಷನ್ಗೆ ಬಂದಿರಿ, ಹೋರಿ ಮನೆಗೆ. ಸರ ನೀವು ತಗೊಂತೀರಿ ಇಲ್ಲ ಕಂಪ್ಲೀಟಾ? ಕೋರ್ಟ್ ಹೋಗೋಲ್ದೇಕ ತಾಟ ಬರೋಲ್ದೇಕ ಒಟ್ಟು ನಾವು ಕಂಪ್ಲೀಟ್ ಕೊಡವ್ರ. ಪೊಲೀಸರಿಗೆ ಇಂಥವು ಸಿಕ್ಕರು ಕೇಳ್ಯಾರ್ರಿ ಅವರು. ಚಲೋ ಆತು ಬರ್ರಿ ಅಂತೇಳಿ FIR ಮಾಡಿದ್ರು, ಕೋರ್ಟಿಗೆ ಕಳಿಸಿದ್ರು. ಕೋರ್ಟ್ನ್ಯಾಗ ದಾವೆ ನಡೀತು. ಆ ಹೆಂಡಿ ಮ್ಯಾಗ ಸ್ಟೇ ತಗೊಂಡ್ಬಂದ್ರು. ಕೋರ್ಟ್ ಆದೇಶ ಮಾಡ್ತು. ಆ ಹೆಂಡಿ ಕಾಯಕ್ಕೆ ಇಬ್ಬರನ್ನು ಪೊಲೀಸರು ನೇಮಕ ಮಾಡ್ತು. ಅವ್ರದ್ದು ಎಂಥ ಕರ್ಮ. ಅಟೊತ್ತಿಗೆ ಹೆಂಡಿ ಒಣಗಿ ಟಾರ್ ಆಗಿತ್ತದು. ಆ ಎರಡು ಪೊಲೀಸರು ಇದ್ರ ಬದ್ರ ಕುರ್ಚಿ ಹಾಕೊಂಡು ಹೆಂಡಿ ಕಾಲಾಗಿ ಇಟ್ಕೊಂಡು ಕಾಯ್ಕೋತ ಕೂತ್ರು. 9 ವರ್ಷ ಕೇಸ್ ಆತಿದು. 9 ವರ್ಷ ಕೇಸ್ ಆಡೋದ್ರಾಗ ಒಮ್ಮೆ ಊರಾಗ ಜೋರ್ದಾರ್ ಮಳಿ ಬಂದು ಅವನು ಪೊಲೀಸರನ್ನು ಕೂರ್ಚಿ ಹೆಂಡಿ ಒಸ್ಸು ಹರ್ಕೊಂಡು ಹೋಗ್ಬಿಟ್ಟಿದ್ದು ಹಳ್ಳಕ್ಕೆ. 9 ವರ್ಷ ಆದ್ಮ್ಯಾಗ ಕೋರ್ಟ್ನಾಗ ಜಜ್ಮೆಂಟ್ ಆತು. ಅರ್ಧ ಇಬ್ರು ಹೆಂಡಿ ತಗೋರಿತ್ತ. ಅಟೊತ್ತಿಗೆ ಹೆಂಡಿ ಎಲ್ಲಿತ್ತದು? 7 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಇಬ್ರು ಊರು ಬಿಟ್ಟು ಹೋಗ್ಯಾರ. ಇನ್ನತನ ಊರಿಗೆ ಪತ್ತೆನೇ ಇಲ್ಲ ಅವ್ರು. ನಮ್ಮ ಜಗಳ ಇಂಥದಕ್ಕೆ ಜಗಳ. ಮನಿ ಮಗ್ಳು ನೀರು ಬಿಟ್ರಂದ್ರೆ ಜಗಳ, ಮನಿ ಮಗ್ಗಲ್ದವ್ರು ಬಟ್ಟಿ ಹಾಕಿದ್ರೆ ಜಗಳ, ಬರೀ ಇಂಥದಕ್ಕೆ ಜಗಳ. ಆ ಹೆಣ್ಮಗಳು ಎಮ್ಮಿ ಮೇಯಕ್ಕೆ ಹೋಗ್ಯದಂತ ಹೊಲದಕ್ಕಿಗೆ ಆ ಎಮ್ಮಿ ಅಕ್ಕಿಗೆ ಜಗಳ ಆಯ್ತು. ಏನಾಯ್ತೋ ಏನೋ ಗೊತ್ತಿಲ್ಲ, ಹಿಂಡು ಎಮ್ಮಿಗೆ ಮಾಟ ಮಂತ್ರ ಮಾಡಿಸಿ ಆ ಎಮ್ಮಿ ಹಿಂಡ್ಲಾರ್ದಂಗೆ ಮಾಡಿಬಿಟ್ಲ ಹೆಣ್ಮಗಳು. ಕರ್ಜಿಗೆ ನಿಂಗವನ ಕೈನೇ ಕಟ್ಟಾಗಿ ಬಿಡ್ತು. ದುಡಿಮಿನೇ ಅದರ ಮ್ಯಾಗ ಕೈನೇ ಕಟ್ಟಾಗಿ ಬಿಡ್ತು. ದವಾಖಾನೆಗೆ ತೋರಿಸಿದ್ಲು, ಔಷಧ ಹಾಕಿದ್ಲು, ಏನು ಮಾಡಿದ್ರು ಎಮ್ಮಿ ಒಟ್ಟ ಹಿಂಡಕ್ಕೆ ತಯಾರಿಲ್ಲ. ಕೊನೆಗೆ ಅಮರಾವತಿಲಿಂದ ಹುಬ್ಬಳ್ಳಿಗೆ ಗರ್ಗಕ್ಕೆ ಬರ್ತಾಳ. ಯಪ್ಪ ಕಣ್ಣೀರು ತೆಗೆದು ಹೇಳ್ತಾಳ, ಯಪ್ಪ ನನ್ನ ಎಮ್ಮಿ ನಿಂತಲ್ಲೇ ನಿಂತು ಬಿಟ್ಟದ, ನನ್ನ ಎಮ್ಮಿ ನಿಂತು ಅಂದ್ರೆ ನನ್ನ ಜೀವನನೇ ಬಂದಾಗ್ಯದಪ್ಪ ಅಂತಂದ್ರೆ ಮಡಿವಾಳಪ್ಪನವರು ಬೂದಿ ಕೊಡ್ತಾರ. ಈ ಬೂದಿ ತಗೊಂಡೋಗಿ ಎಮ್ಮಿ ಮ್ಯಾಗ ಹಚ್ಚು, ನಿನ್ನ ಎಮ್ಮಿ ಇನ್ನು ಮುಂದೆ ಸಾಯು ತನಕ ನಿನಗೆ ಹಾಲು ಕೊಡ್ತೈತಂದ್ರ ಆ ಬೂದಿ ತಗೊಂಡೋಗಿ ಎಮ್ಮಿ ಡುಬ್ಬದ ಮ್ಯಾಗ ಹಚ್ಚಿದ್ರೆ ಹಾಲು ಹಿಂಡ್ಕೊಂಡ್ರೆ ಹಾಲು ಬರ್ತಾವು ಅಂತ ಪುರಾಣದೊಳಗೆ ಬರ್ತದ. ಮಡಿವಾಳಪ್ಪನ ಶಕ್ತಿ ಎಂಥದ್ದು ಅಂತಂದ್ರ ಏನು ಕೈಯಿಂದ ಕೊಡ್ತಾರ, ಏನು ಬಾಯಿಂದ ಅಂತಾರ, ಅದು ಆಗಾಕಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ತಿಳಿಸಿ, ಈಗ ಇವತ್ತಿನ ದಿವಸ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ನಿಲಾವ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಮುಗಿದ ಬಳಿಕ ಸ್ವಲ್ಪ ಪುರಾಣವನ್ನು ನಾವೆಲ್ಲರೂ ನೋಡೋಣ. ಮಾಡಿಬಿಡ. ಈ ಕಡೆ ಲಕ್ಷ ಕೊಡ್ರಿ ತಾಯಿ ಅಂದ್ರೆ, ಗರಗದ ಮಡಿವಾಳಪ್ಪನವರು ಕೊರಳೊಳ್ಳು ಧರಿಸಿದಂಥ ಇಷ್ಟಲಿಂಗ. ಇದಕ್ಕ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಗರಗದ ಮಡಿವಾಳೇಶ್ವರರು ಕೊರಳಲು ಧರಿಸಿದಂಥ ಈ ಬೆಳ್ಳಿಯ ಲಿಂಗದ ಕಾಯಿ ಇಲ್ಲಿ ಕಾಣ್ತೈತಲ್ರಿ, ಇದು ಬೆಳ್ಳಿ ಲಿಂಗದ ಕಾಯಿ ಎಲ್ಲರಿಗೆ. ಈ ಬೆಳ್ಳಿ ಲಿಂಗದ ಕಾಯಿಯನ್ನು ನಮ್ಮ ಕಮಿಟಿಯ ಭಕ್ತಿಯ ಸವಾಲ್ 51,101 ರೂಪಾಯಿ. ಅಣ್ಣ ಮೈಕ್ ತಗೋಣ. ಈ ಬೆಳ್ಳಿ ಲಿಂಗದ ಕಾಯಿಯ ನಮ್ಮ ಕಮಿಟಿಯ ಭಕ್ತಿಯ ಸವಾಲ್ 51,100. ನಿಮಗೆ ನನ್ನ ಭಾಷೆ ತಿಳಿತಾವ ಇಲ್ರಿ ಇವ್ರು ರೊಕ್ಕದ್ದು.